ತಾಯಿ ಭುವನೇಶ್ವರಿಯ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂದಿರುವಂತಹ ಎಲ್ಲ ಗಣ್ಯ ಅತಿಥಿಗಳನ್ನ ಸ್ವಾಗತಿಸಬೇಕಾಗಿ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ PR ಸುರೇಶ್ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಶುಭ ಮುಂಜಾನೆಯ ವಂದನೆಗಳು. ಮಲೆನಾಡು ಗ್ರಾಮ ಪಂಚಾಯತ್ 1994ರಲ್ಲಿ ಪ್ರಾರಂಭಗೊಂಡು ಬೆಳೆಯೂರುಕಟ್ಟೆ ಎಂಬಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ. ಮಲೆನಾಡು ಗ್ರಾಮ ಪಂಚಾಯತ್ ವಿಸ್ತೀರ್ಣದಲ್ಲಿ ದೊಡ್ಡದಾಗಿದ್ದು 4671.33 ಚದರ ಮೀಟರ್ ಆಗಿದ್ದು ಜನಸಂಖ್ಯೆ 4026 ಹೊಂದಿರುತ್ತದೆ. ಗ್ರಾಮ ಪಂಚಾಯತ್ನ 1ನೇ ವಾರ್ಡ್ ಉಜ್ರಪಾದೆ 2001ನೇ ಸಾಲಿನಲ್ಲಿ ನಗರಸಭೆಗೆ ಸೇರ್ಪಡೆಯಾಗಿರುವುದರಿಂದ ಗ್ರಾಮ ಪಂಚಾಯತ್ನ ಸ್ವಂತ ಆದಾಯ ತುಂಬ ಕುಂಠಿತವಾಗಿರುತ್ತದೆ. ಆದರೂ ಕೂಡ ಸರ್ಕಾರದಿಂದ ಬರುವ ಅನುದಾನ ಮತ್ತು ಗ್ರಾಮ ಪಂಚಾಯತಿನ ಸ್ವಂತ ಆದಾಯದೊಂದಿಗೆ ಗ್ರಾಮದ ಅಭಿವೃದ್ಧಿಯನ್ನು ಹಂತ ಹಂತವಾಗಿ ನೆರವೇರಿಸಲಾಗುತ್ತಿರುತ್ತದೆ. ಈಗಾಗಲೇ ಲೋಕಾರ್ಪಣೆಗೊಂಡಿರುವ ಶಾಂತಿಧಾಮ ಹಿಂದೂ ರುದ್ರಭೂಮಿಯ ಪ್ರವೇಶದ್ವಾರ, ರಸ್ತೆ ಹಾಗೆ ಗ್ರಾಮ ಪಂಚಾಯತ್ನ ಸಭಾಂಗಣ ಲೋಕಾರ್ಪಣೆಗೊಳಿಸಿದ್ದು ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷನ್ನು ವಹಿಸಿಕೊಂಡಿರುವ ಶ್ರೀಮತಿ ಪರಮೇಶ್ವರಿ BR ಇವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರನ್ನು ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ರವಿಚಂದ್ರ ಎಸ್ ಅವರು ವೇದಿಕೆಯತ್ತ ಆಗಮಿಸಿ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ನ ನೂತನ ಸಭಾಂಗಣ ಮತ್ತು ಶಾಂತಿಧಾಮ ರುದ್ರಭೂಮಿಯನ್ನು ಈಗಾಗಲೇ ಲೋಕಾರ್ಪಣೆಗೊಳಿಸಿದ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ಇವರನ್ನ ಹಾಗೆ ನಮ್ಮ ರುದ್ರಭೂಮಿಯ ಪ್ರವೇಶದ್ವಾರ ಹಾಗೂ ರಸ್ತೆಯನ್ನು ಲೋಕಾರ್ಪಣೆಗೊಳಿಸಿದಂಥ ಸನ್ಮಾನ್ಯ ಶ್ರೀ ಸಂಜೀವ ಮಾಜಿ ಶಾಸಕರು ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರನ್ನು ಪಂಚಾಯತ್ ಸದಸ್ಯರಾಗಿರುವಂತಹ ಕೃಷ್ಣಪ್ಪ ಇವರು ವೇದಿಕೆಯತ್ತ ಆಗಮಿಸಿ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಉಪಸ್ಥಿತರಿರುವ ಶ್ರೀ ಸನ್ಮಾನ್ಯ ಚನಿಲ ತಿಮ್ಮಪ್ಪ ಶೆಟ್ಟಿ ಮಾಜಿ ಅಧ್ಯಕ್ಷರು, ಕರಾವಳಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರನ್ನು ಪಂಚಾಯತ್ ಸದಸ್ಯರಾಗಿರುವಂತಹ ಗಣೇಶ್ ಗೌಡ ಇವರು ವೇದಿಕೆಯತ್ತ ಆಗಮಿಸಿ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಗಣೇಶ್ ಗೌಡ ಪಂಚಾಯತ್ ಸದಸ್ಯರಾಗಿರುವಂತಹ ಗಣೇಶ್ ಗೌಡ ಇವರು ವೇದಿಕೆಯತ್ತ ಆಗಮಿಸಿ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀ ನವೀನ್ ಭಂಡಾರಿ ಇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರನ್ನು ಅಶೋಕ್ ಕುಮಾರ್ B ಇವರು ವೇದಿಕೆಯತ್ತ ಆಗಮಿಸಿ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ವೇದಿಕೆಯತ್ತ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ರವಿಚಂದ್ರ ಇವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅಧ್ಯಕ್ಷರನ್ನು ಶ್ರೀಮತಿ ಇಂದಿರಾ ಎಸ್ ರೈ ಅವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಧ್ಯಾನಾಸಕ್ತ ಶಿವನ ಮೂರ್ತಿಯನ್ನು ಲೋಕಾರ್ಪಣೆಗೊಳಿಸಿದಂಥ ಪುತ್ತೂರು ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕೊಳತ್ತಾಯ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರನ್ನು ರಮೇಶ್ ನಾಯ್ಕ ಸರ್ ಇವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಸದ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರನ್ನು ಶ್ರೀಮತಿ ವಸಂತಿ ಎಂ ಇವರು ವೇದಿಕೆಯತ್ತ ಆಗಮಿಸಿ ಗೌರವಪೂರ್ವಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶಾಂತಿಧಾಮ ರುದ್ರಭೂಮಿಯ ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಉಪಸ್ಥಿತರಿರುವ ಎಲ್ಲ ಗ್ರಾಮಸ್ಥರು ಹಾಗೂ ಪರವರ ಗ್ರಾಮಸ್ಥರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಹಾಗೆ ಪತ್ರಿಕಾ ಮಾಧ್ಯಮದವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಸಹಕರಿಸಿದ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಹಿತೈಷಿಗಳಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾಲೂಕು ಯೋಜನಾಧಿಕಾರಿ ಶಶಿಧರ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ಧರ್ಮಸ್ಥಳ ಕ್ಷೇತ್ರ ಅಭಿವೃದ್ಧಿ ಯೋಜನಾಧಿಕಾರಿಯವರಾದ ಶ್ರೀ ಶಶಿಧರ್ ಇವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಕಾರ್ಯದರ್ಶಿಗಳಾಗಿರುವಂತಹ ಲಕ್ಷ್ಮೀ ಎಮ್ಮ ಇವರು ವೇದಿಕೆಗೆ ಆಗಮಿಸಿ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಿಂದೂ ರುದ್ರಭೂಮಿಯ ಸಂಚಾಲಕರಾಗಿರುವಂತಹ ದೇವದಾಸ್ ಸರ್ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಸರ್ ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ವೇದಿಕೆಯಲ್ಲಿರುವಂತಹ ಗಣ್ಯ ಅತಿಥಿಗಳು ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಶಾಸಕರು ಅದೇ ರೀತಿ ಸೇರಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಕುಲದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಲೋಕ ಸಮಸ್ತ ಸುಖಿನೋ ಭವತ್ತು. ಬಲ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಿರುವಂತಹ ಶಾಂತಿಧಾಮ ರುದ್ರಭೂಮಿ ಪ್ರವೇಶ ದ್ವಾರ, ಶಾಂತಿಧಾಮ ರುದ್ರಭೂಮಿ ಕಟ್ಟಡ, ಘನತ್ಯಾಜ್ಯ ಘಟಕ, ಅದೇ ರೀತಿ ಆವರಣದಲ್ಲಿ ನಿರ್ಮಿಸಿದಂತಹ ನೂತನ ಸಭಾಂಗಣದ ಉದ್ಘಾಟನಾ ಸಮಾರಂಭ, ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಈಗ ವೇದಿಕೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ನಡೀತಾ ಇರುವಂಥದ್ದು. ನಾವೆಲ್ಲರೂ ಕೂಡ ಜೋರದ ಕೈ ಚಪ್ಪಾಳೆಯ ಮೂಲಕ ಬಲ್ನಾಡು ಗ್ರಾಮ ಪಂಚಾಯತಿನ ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ತಮ್ಮೆಲ್ಲರೂ ಕೂಡ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇನ್ನಷ್ಟು ಬಲ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚಾಯತಿನಿಂದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ಎನ್ನುವಂತಹ ಹಾರೈಕೆಯೊಂದಿಗೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಇಂದಿನ ನಮ್ಮ ಪಂಚಾಯತ್ ಆವರಣದಲ್ಲಿ ನಿರ್ಮಿಸಿದಂತಹ ನೂತನ ಸಭಾಂಗಣವನ್ನು ಉದ್ಘಾಟಿಸಿದಂತಹ ಪ್ರಾಸ್ತಾವಿಕ ಭಾಷಣವನ್ನು ಮಾಡಬೇಕಾಗಿ ನಮ್ಮ ಬಲ್ನಾಡು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವಂತಹ ಪರಮೇಶ್ವರಿ BR ಮೇಡಮ್ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಬಲ್ನಾಡು ಗ್ರಾಮ ಪಂಚಾಯತಿನ ಜನತೆಗೆ, ಜನರ ಪ್ರೀತಿಗೆ ಪಾತ್ರರಾಗಿರುವಂತಹ, ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತಹ ಅಧ್ಯಕ್ಷರು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಶುಭ ಮುಂಜಾನೆಯ ವಂದನೆಗಳು. ರುದ್ರಭೂಮಿ ಪಂಚಾಯತ್ ಸಭಾಂಗಣ, ಧ್ವಜಸ್ತಂಭ ಮತ್ತು ಘನತ್ಯಾಜ್ಯ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾಡಿದ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ, ಬಲ್ನಾಡು ನಮ್ಮ ಗ್ರಾಮದಲ್ಲಿ 4026 ಜನಸಂಖ್ಯೆ ಹೊಂದಿದ್ದು, ಗ್ರಾಮ ಪಂಚಾಯತಿನ ಸ್ವಂತ ಆದಾಯ ತುಂಬ ಕುಂಠಿತವಾಗಿರುತ್ತದೆ. ಆದರೂ ಕೂಡ ಸರ್ಕಾರದಿಂದ ಸ್ವಂತ ಆದಾಯ ಬಂದಿರುವಂತಹ ಅನುದಾನ ಮತ್ತು ಗ್ರಾಮ ಪಂಚಾಯತಿನ ಸ್ವಂತ ಅನುದಾನದೊಂದಿಗೆ ಗ್ರಾಮದ ಅಭಿವೃದ್ಧಿಯನ್ನು ಹಂತ ಹಂತವಾಗಿ ನೆರವೇರಿಸಲಾಯಿತು. ಬಲ್ನಾಡು ಗ್ರಾಮದ ನಾರಾಜಿಲ ಮೂಲೆಯಲ್ಲಿ ಎಂಬಲ್ಲಿ ಹಿಂದೂಗಳ, ಮುಸ್ಲಿಂ ಮತ್ತು ಕ್ರೈಸ್ತ ಈ 3 ಸಮುದಾಯದಕ್ಕೆ 2001 ಮತ್ತು 2002ರಲ್ಲಿ ಭೂಮಿಯನ್ನು ಕಾಯ್ದಿರಿಸಲಾಗಿತ್ತು. ಹಿಂದೂ ರುದ್ರಭೂಮಿಗೆ 98 ಸೆಂಟ್ಸ್ ಜಾಗವನ್ನು ಮೀಸಲಿರಿಸಲಾಗಿದ್ದು, ಆದರೆ ಅನುದಾನದ ಕೊರತೆಯಿಂದಾಗಿ ಹಿಂದೂ ರುದ್ರಭೂಮಿ ಅಭಿವೃದ್ಧಿಪಡಿಸಲು ಅಸಾಧ್ಯವಾಗಿತ್ತು. ನಮ್ಮ ಗ್ರಾಮದಲ್ಲಿ ರುದ್ರಭೂಮಿ ಆಗಬೇಕೆಂಬ ಕನಸು ತುಂಬ ಇತ್ತು. ಇಡುಕಿದ್ದು ಪರ್ಯಲ್ತಡ್ಕ ಹಾಗೂ ಉಜಿರೆಯಲ್ಲಿ ಭೇಟಿ ಕೊಟ್ಟಾಗ ಅಲ್ಲಿ ರುದ್ರಭೂಮಿಯ ಸುಂದರ ಪರಿಸರವನ್ನು ನೋಡಿ ನಮ್ಮಲ್ಲಿಯೂ ರುದ್ರಭೂಮಿಗೆ ಕಾದಿರಿಸಿದ ಜಾಗದಲ್ಲಿ ರುದ್ರಭೂಮಿ ಅಭಿವೃದ್ಧಿಪಡಿಸಬೇಕು ಬಗ್ಗೆ ಆಗಿನ ಅಧ್ಯಕ್ಷರಾದ ಇಂದಿರಾ ಎಸ್ ರೈ ಅವರಲ್ಲಿ ನಾವು ಕೂಡ ರುದ್ರಭೂಮಿಯನ್ನು ಮಾಡುವ ಹೇಳಿ ಕೇಳಿಕೊಂಡೆ. ರುದ್ರಭೂಮಿ ಕಾದಿರಿಸಿದ ಸ್ಥಳವನ್ನು ನೋಡಿದಾಗ ಏನು ಮಾಡಲು ಸಾಧ್ಯ ಇರಲಿಲ್ಲ ನಮಗೆ. ಯಾಕೆಂದರೆ ಸದ್ರಿ ಪರಿಸರದಲ್ಲಿ ದಟ್ಟವಾದ ಕಾಡು, ಇಳಿಜಾರು ಆಗಿತ್ತು.
ಏನು ಮಾಡಲು ತುಂಬ ಕಷ್ಟಕರವಾದ ಸ್ಥಳವಾಗಿತ್ತು. ಆದರೆ ನಮ್ಮಿಬ್ಬರ ಕಲ್ಪನೆ, ಇಂದಿರೇಶ್ವರೈ ಮಾಜಿ ಅಧ್ಯಕ್ಷರು ಅವರ ಕಲ್ಪನೆ ಮತ್ತು ನನ್ನ ಕಲ್ಪನೆ ಒಂದೇ, ರುದ್ರಭೂಮಿ ಆಗಬೇಕೆಂತ ಹೇಳುವ ಒಂದು ಕನಸಿತ್ತು. 2ನೇ ಅವಧಿಯಲ್ಲಿ ನಾನು ಅಧ್ಯಕ್ಷನಾಗಿ ಆದಾಗ ಕೂಡ ನನ್ನ ಮನಸ್ಸಿನಲ್ಲಿ ಒಂದೇ ಯೋಚನೆ, ರುದ್ರಭೂಮಿ ಆಗಬೇಕೆಂದು. ಮೈಸೂರಿಗೆ 4 ಮಂದಿ ನವೀನ್ ಸರ್ ಜೊತೆಗೆ ತರಬೇತಿಗೆ ಹೋಗುವ ಅವಕಾಶ ಸಿಕ್ಕಿತ್ತು. ಆಗ ಸರಲ್ಲಿ ಪಂಚಾಯಿತಿ ಅಭಿವೃದ್ಧಿಯ ಬಗ್ಗೆ ಕೇಳಿದರು. ಆವಾಗ ನಾವು ಅವರಲ್ಲಿ ಹೇಳಿಕೊಂಡೆವು, ನಮ್ಮ ಕನಸು ರುದ್ರಭೂಮಿಯ ಬಗ್ಗೆ ಒಂದು ಆಗಬೇಕಿತ್ತು ಸರ್ ಅಂತೇಳಿ ಕೇಳಿಕೊಂಡಾಗ ಅವರು ನಮಗೆ ಹೇಳಿದ್ದು ನರೇಗಾದಲ್ಲಿ ಮಾಡುವ ಅವಕಾಶ ಇದೆ ಅಂತ ಹೇಳಿದರು. ಆಗ ಸ್ವಲ್ಪ ಧೈರ್ಯ ಬಂತು, ಯಾಕೆಂದರೆ ನರೇಗಾದಲ್ಲಿ ಮಾಡಬಹುದು ಹೇಳುವಂಥ ಧೈರ್ಯ ಬಂತು. ಈ ವಿಷಯವನ್ನು ಪಂಚಾಯಿತಿಯಲ್ಲಿ ಬಂದು ಪ್ರಸ್ತಾಪನೆ ಮಾಡಿದಾಗ ಉಪಾಧ್ಯಕ್ಷರು, ಪಂಚಾಯತ್ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿ, ಸಿಬ್ಬಂದಿ ವರ್ಗ ಮತ್ತು ಸಿಬ್ಬಂದಿಗಳು ತುಂಬ ಮಾಡುವ ಅಂಥೇಳಿ ಬೆಂಬಲ ಕೊಟ್ಟರು. ತದನಂತರ ಹಿರಿಯರ ಜೊತೆ ಮಾತುಕತೆ ಮಾಡಿ ಪೂರ್ವಭಾವಿಯ ಸಭೆಯನ್ನು ಕರೆದಾಗ ಪಂಚಾಯಿತಿಗೆ ಬೆಂಬಲಕ್ಕೆ ನಿಂತರು ಊರಿನ ಜನರು. ಅವರಿಗೆಲ್ಲ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶಾಂತಿಧಾಮ ರುದ್ರಭೂಮಿ ಸಮಿತಿಯನ್ನು ರಚಿಸಿಕೊಂಡು ತದನಂತರ ಧರ್ಮಸ್ಥಳದಲ್ಲಿ ಸಿಲಿಕಾನ್ ಚೇಂಬರ್ ಕೊಡ್ತಾರೆ ಅಂತೇಳಿ ನಮಗೆ ಧರ್ಮಸ್ಥಳ ಯೋಜನೆಯವರು ಹೇಳಿದರು. ಆವಾಗ ನಾವು ಧರ್ಮಸ್ಥಳಕ್ಕೆ ಹೋಗಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರನ್ನು ಭೇಟಿ ಮಾಡಿ ನಮ್ಮ ಮನವಿಗೆ ಸ್ಪಂದಿಸಿ ಹೆಗ್ಡೆಯವರು ದಹನ ಕ್ರಿಯೆಗೆ ಬೇಕಾದ ಸಿಲಿಕಾನ್ ಚೇಂಬರ್ ಕೊಡಮಾಡಿದರು. ಅಲ್ಲಿಂದ ಆರಂಭವಾದ ರುದ್ರಭೂಮಿ ಅಭಿವೃದ್ಧಿ ಪರವಾಗಿ ಈಗ ಎಲ್ಲರ ಮೆಚ್ಚುಗೆ ಸೂಚಿಸುವ ಮಟ್ಟಕ್ಕೆ ಬೆಳೆದು ನಿಂತಿದೆ. ಶಾಂತಿಧಾಮ ಹಿಂದೂ ರುದ್ರಭೂಮಿಯಲ್ಲಿ ತೆಂಗಿನ ಮರ, ವೈವಿಧ್ಯ ಸಸಿಗಳು ಇಲ್ಲಿ ಬೆಳೆಸಲಾಗಿದೆ. ಇಲ್ಲಿ ವ್ಯವಸ್ಥೆಗಳು ಕೈಕಾಲು ತೊಳೆಯಲು, ಸ್ನಾನ ಮಾಡಲು ನೀರಿನ ವ್ಯವಸ್ಥೆ, ಕುಡಿಯಲು ನೀರು, ಕಟ್ಟಿಗೆ ಸೌಕರ್ಯ, ಮಳೆ ಬಂದಾಗ ನಿಲ್ಲಲು ವಿಶ್ರಾಂತಿ ತಾಣ, ಕಸದ ಗುಂಡಿ, ಶವದಹನಕ್ಕೆ ಬೇಕಾದ ಅತ್ಯಾಧುನಿಕ ಸಿಲಿಕಾನ್ ಚೇಂಬರು, ಜನರು ನಿಲ್ಲಲು ಅನುಕೂಲವಾಗುವಂತೆ ಇಂಟರ್ಲಾಕ್ ಅಳವಡಿಕೆ. ಈ ನೆಲೆಯಲ್ಲಿ ಶಿವನ ಸುಂದರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಮಾದರಿ ರುದ್ರಭೂಮಿ ಆಗುವಲ್ಲಿ ಊರ ಜನರು ಮತ್ತು ಪಂಚಾಯತ್ ಸಹಕಾರ ಬಹಳ ದೊಡ್ಡದು. ನಮ್ಮ ಕಲ್ಪನೆಯಂತೆ ಆಗಲಿಲ್ಲ, ಆದರೂ ಕೂಡ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯಿತು. ಶಾಂತಿಧಾಮ ರುದ್ರಭೂಮಿ ಆಯಿತು ಅಂತೇಳಿ ನಮ್ಮ ಮನಸ್ಸಿಗೆ, ನಮ್ಮೆಲ್ಲ ಪಂಚಾಯತ್ ಸದಸ್ಯರಿಗೆ ಎಲ್ಲರಿಗೂ ಕೂಡ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಅದಲ್ಲದೆ ಪಂಚಾಯತ್ ಬಿಲ್ಡಿಂಗಿನ ಬಗ್ಗೆ ಹೇಳಬೇಕಾದ್ರೆ ಈ ಕಟ್ಟಡದಿಂದ ಆ ಕಟ್ಟಡಕ್ಕೆ ನಮಗೆ ಮಳೆಗಾಲ ಸಂದರ್ಭದಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಆವಾಗ ನಾವು ಎಲ್ಲ ಕೂತು ಒಂದು ಯೋಚನೆ ಮಾಡಿದೆವು, ಇದನ್ನು ಅದಕ್ಕೆ ಮಾಡಿದರೆ ಇಲ್ಲೊಂದು ಸಭಾಂಗಣ ಮಾಡಿ ಅಲ್ಲಿ ಮಾಡುವಂಥ ಸಭಾ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ಬೋದು ಅಂತೇಳಿ ನಮ್ಮ ಯೋಚನೆ ಬಂತು. ಹಾಗೆ ಇದನ್ನು ಸಭಾಂಗಣವನ್ನು ಜಾಯಿಂಟ್ ಮಾಡಿ ಇಲ್ಲಿ ಸಭಾಂಗಣದ ವ್ಯವಸ್ಥೆಯನ್ನು ನಾವು ಈಗ ಲೋಕಾರ್ಪಣೆಗೊಂಡೆವು. ಹಾಗೆ ಮಾಡಿದಾಗ ಧ್ವಜಸ್ತಂಭ ಇಲ್ಲಿ ಇತ್ತು ನಮ್ಮ ಪಂಚಾಯಿತಿ ಎದುರಲ್ಲಿ. ಆ ಧ್ವಜಸ್ತಂಭವನ್ನು ನಾವು ಆಚೆ ಕಡೆ ಹಾಕಬೇಕಾಗಿ ಬಂತು. ಈಗ ನಮಗೂ ಕೂಡ ಧ್ವಜಸ್ತಂಭ ಒಂದು ಸುಂದರವಾಗಿ ಧ್ವಜಸ್ತಂಭ ಸಿದ್ಧಗೊಂಡಿದೆ. ಇನ್ನು ಘನತ್ಯಾಜ್ಯ ಘಟಕದ ಬಗ್ಗೆ ಹೇಳಬೇಕಾದ್ರೆ ಸ್ವಚ್ಛ ಸಂಕೀರ್ಣ ಘಟಕ ನೀರುಕುಕ್ಕು ಎಂಬಲ್ಲಿ ಕಾಯ್ದಿರಿಸಿದ 1 ಎಕರೆ ಜಾಗದಲ್ಲಿ ಸುಮಾರು 50ರಿಂದ 60 ಮರಗಳು ತೆರವುಗೊಳಿಸಬೇಕಾಗಿರುವುದರಿಂದ ಗಮನಿಸಿ ಅರಣ್ಯ ಇಲಾಖೆಯವರ ಗಮನಕ್ಕೆ ತಂದಾಗ ಅಲ್ಲಿ 4 ಲಕ್ಷ ರೂಪಾಯಿಗಳ ಮರ ತೆರವಿಗೆ ಕಟ್ಟಬೇಕೆಂದು ಸೂಚಿಸುವುದರಿಂದ ನಮಗೆ ಪಂಚಾಯಿತಿಯ ಅನುದಾನ ಲಭ್ಯ ಇರಲಿಲ್ಲ. ಆದ ಕಾರಣ ಅಲ್ಲಿ ಮಾಡುವಂಥ ಯೋಜನೆಯನ್ನು ನಾವು ಬಿಟ್ಟು 10ನೇ ಹಣಕಾಸಿನ ಯೋಜನೆಯಲ್ಲಿ ಪಂಚಾಯಿತಿ ಆವರಣದಲ್ಲೇ ಸ್ವಚ್ಛ ಸಂಕೀರ್ಣ ನಿರ್ಮಿಸುವುದಾಗಿ ತೀರ್ಮಾನಿಸಿ ಕಾಮಗಾರಿಯನ್ನು ಕೈಗೊಳ್ಳಲಾಯಿತು. ಅಂತೂ ನಮ್ಮ ಕೆಲಸಗಳು 5 ವರ್ಷದಲ್ಲಿ ಅಸಂತಡ್ಕ ತಡೆಗೋಡೆ, ಪಾಲೇಚಾರು ರಸ್ತೆ ಕಾಂಕ್ರೀಟ್ ಕಟ್ಟಡ ಮತ್ತು ಬ್ರಹ್ಮರಕೋಡಿ ರಸ್ತೆ ಇಂಟರ್ಲಾಕ್ ಅಳವಡಿಕೆ, ಜಲಜೀವನ್ ಮಿಷನ್ನಲ್ಲಿ 11 ಕೊಳೆಬಾವಿ ನಿರ್ಮಾಣ, ಅದರಲ್ಲಿ 11ರಲ್ಲಿ 10 ಕೂಡ ನಮಗೆ ನೀರು ತಂದಿದೆ. ನಮಗೆ ತುಂಬ ಸಂತಸ ಆಗಿದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬೆಳ್ಳೂರು ಕಟ್ಟೆ ಶಾಲೆಗೆ, ಮುರುಂಗೆ ST ಕಾಲೋನಿಗೆ 2 ಬಾವಿಯನ್ನು ದುರಸ್ತಿ ಮಾಡಿದ್ದೇವೆ. ವಿವಿಧ ಕಡೆ ಸೋಲಾರ್ ದೀಪಗಳನ್ನು ಅಳವಡಿಕೆಯಾಗಿದೆ. 15 ಮನೆಗಳಿಗೆ ಸೋಲಾರ್ಗಳನ್ನು ಒದಗಿಸಿಕೊಟ್ಟಿದ್ದೇವೆ. ವಸತಿ ಯೋಜನೆಯಲ್ಲಿ 6 ಮಂಜೂರಿ ಆಗಿದೆ. ಬೊಳ್ಳರಗುರಿ ರಸ್ತೆಯನ್ನು ಅಗಲೀಕರಣ, ಅಬ್ಬರಗುರಿಯ ಪ್ರಾಕೃತಿಕ ಕುಸಿದ ಮನೆಯ ಪುನರ್ ನಿರ್ಮಾಣ, ಬೆಳೆಯೂರು ಕಟ್ಟೆ ಪ್ರೌಢಶಾಲೆಗೆ, ಪದವಿ ಪೂರ್ವ ಕಾಲೇಜಿಗೆ, ಉಜುರ್ಪಾದೆ ಕಾಲೇಜಿಗೆ, ಸಾರೆ ಅಂಗನವಾಡಿ ಕೇಂದ್ರಕ್ಕೆ ಶೌಚಾಲಯ ನಿರ್ಮಾಣ, ಶಾಜಾ ಶಾಲೆಗೆ ಆವರಣ ಗೋಡೆ, ಸೇತುವೆ, ಕಿಂಡಿ ಅಣೆಕಟ್ಟು, ಹಲವು ಬಹುಕಾಲದ ಬೇಡಿಕೆಯಾಗಿದ್ದ, ನಮಗೆ ಯಾವಾಗಲೂ ಒಂದು ಸಮಸ್ಯೆ ಆಗಿತ್ತು, ನಮ್ಮ ಪಂಚಾಯತಿನ ಹಿಂದಿನ ಕಡೆ ಒಂದು ಪಾಪದ ಕಂಡೆ ಅಂತೇಳಿ ಹಲವು ವರ್ಷದ ಕಾಲದ ಬೇಡಿಕೆಯನ್ನು ನಮ್ಮ ಅವಧಿಯಲ್ಲಿ ಪಂಚಾಯತ್ ಆಡಳಿತ ಅವಧಿಯಲ್ಲಿ ಇಂಟರ್ಲಾಕ್ ಅಳವಡಿಕೆಯನ್ನು
ವಿವಿಧ ವಿಂಟರ್ ಅಳವಡಿಕೆಯನ್ನು ಮಾಡಿದ್ದೇವೆ. ಹಾಗೆ ಹಲವು ಕಡೆ ಮೋರಿಗಳ ಸೇರಿದಂತೆ 5 ವರ್ಷದ ಕಾಮಗಾರಿಗಳನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಿದೆ. ಕೊನೆಯ ಹಂತದಲ್ಲಿ ಗ್ರಾಮದ ಅಭಿವೃದ್ಧಿಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಕೈಗೊಂಡು ಈ ದಿನ ಲೋಕಾರ್ಪಣೆಗೊಳಿಸಿ ನಮ್ಮ ಗ್ರಾಮ ಸ್ವಚ್ಛ ಸುಂದರ ಗ್ರಾಮ ಎಂಬುದಾಗಿ ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ. ಇದಕ್ಕೆಲ್ಲ ಸಹಕರಿಸಿದ ಊರ ಮಹನೀಯರು ಹಾಗೂ ಗ್ರಾಮಸ್ಥರೆಲ್ಲ ಅವರಿಗೆ ಧನ್ಯವಾದ, ಅಭಿನಂದನೆ ಹೇಳ್ತಾ ಸತ್ಯಮೇವ ಜಯತೆ, ಜೈ ಹಿಂದ್. ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳನ್ನು ಬಹಳ ಸಂತೋಷವಾಗಿ ತಮ್ಮೆಲ್ಲರಿಗೆ ಪ್ರಾಸ್ತಾವಿಕ ಮಾತುಗಳೊಂದಿಗೆ ತಿಳಿಯಪಡಿಸಿದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಮೇಡಮ್ ತಮಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ನಮ್ಮ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಶಾಸಕರಾಗಿರುವಂತಹ ಶಿವಕುಮಾರ್ ರೈ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ತಾಲೂಕು ಪಂಚಾಯತ್ ಪುತ್ತೂರು, ಬಲ್ನಾಡು ಗ್ರಾಮ ಪಂಚಾಯತ್ ಹಾಗೂ ಶಾಂತಿಧಾಮ ರುದ್ರಭೂಮಿ ಅಭಿವೃದ್ಧಿ ಸಮಿತಿ ಬಲ್ನಾಡು ಗ್ರಾಮ ಪಂಚಾಯತ್ ಆವರಣದಲ್ಲಿ ನಿರ್ಮಿಸಿದ ನೂತನ ಸಭಾಂಗಣದ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಶಾಂತಿಧಾಮ ರುದ್ರಭೂಮಿ ಕಟ್ಟಡದ ಉದ್ಘಾಟನಾ ಸಮಾರಂಭದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಬಲ್ನಾಡು ಗ್ರಾಮ ಪಂಚಾಯತಿನ ಅಧ್ಯಕ್ಷೆ ಆಗಿರುವಂಥ ಶ್ರೀಮತಿ ಪರಮೇಶ್ವರಿ ಬಿ ಆರ್ ಅವರೇ, ವಿಶೇಷ ಆಹ್ವಾನಿತರಾಗಿ ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಪುತ್ತೂರಿನ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರವರೇ, ಕರಾವಳಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಆತ್ಮೀಯರು ಆಗಿರುವಂಥ ಸನ್ಮಾನ್ಯ ಶ್ರೀ ಚನಿಲ ತಿಮ್ಮಪ್ಪ ಶೆಟ್ಟಿ ಅವರೇ, ಪುತ್ತೂರು ತಾಲೂಕು ಪಂಚಾಯತಿನ ಕಾರ್ಯನಿರ್ವಹಣಾ ಅಧಿಕಾರಿಯಾದಂಥ ನವೀನ್ ಕುಮಾರ್ ಭಂಡಾರಿ ಅವರೇ, ಪಂಚಾಯತು ಸದಸ್ಯರುಗಳಾದಂಥ ವಸಂತಿ ಅವರೇ, ಶೋಭಾ ಅವರೇ, ಚಂದ್ರಾವತಿ ಅವರೇ, ಇಂದಿರಾ ಅವರೇ, ವಿನಯ್ ಅವರೇ, ಕೃಷ್ಣಪ್ಪ ಅವರೇ, ಗಣೇಶ್ ಅವರೇ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದೇವಪ್ಪ ಅವರೇ, ಉಪಾಧ್ಯಕ್ಷರಾಗಿರುವಂಥ ರವಿಚಂದ್ರ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅಭಿವೃದ್ಧಿ ಅಧಿಕಾರಿಯವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಮಲೆನಾಡು ಪಂಚಾಯತಿನಲ್ಲಿ ಅಧ್ಯಕ್ಷರು ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಅವರ 5 ವರ್ಷದ ಏನು ಸಾಧನೆಗಳನ್ನು ಪಂಚಾಯತಿನಲ್ಲಿ ಇಟ್ಟು ಬಹುಶಃ ಇನ್ನೊಂದು ವಾರದಲ್ಲಿ ಪಂಚಾಯತಿನ ಅಧಿಕಾರ ಇನ್ನೊಂದು ಚುನಾವಣೆ ಎದುರಿಸುವಂಥ ಸಮಯ ಬಂದಿದೆ. ನನ್ನ ಹತ್ರ ಬಂದು ಹೇಳಿದರು, ಸರ್ ನೀವು ಈ ಕಾರ್ಯಕ್ರಮವನ್ನು ಬೇಗ ಮಾಡಬೇಕು, ನಮಗೆ ಸಮಯ ಕೊಡಬೇಕು, ಇದನ್ನು ಉದ್ಘಾಟನೆ ಮಾಡಬೇಕು. ಇದು ಒಂದು ಪಂಚಾಯತ್ ಅಲ್ಲ, ಒಂದು 4-5 ಪಂಚಾಯತಿಗಳಲ್ಲಿ ಇಂಥ ಬೇಡಿಕೆ ಇದೆ. ಅವರು 5 ವರ್ಷದ ಪ್ರಯಾಣವನ್ನು ಮಾಡಿ ಕೊನೆಯ ಸಮಯದಲ್ಲಿ ಅವರು ಮಾಡಿರುವಂಥ ಸಾಧನೆಯನ್ನು ಆ ಗ್ರಾಮಸ್ಥರಿಗೆ ಹೇಳಿ ಅದನ್ನು ಉದ್ಘಾಟನೆ ಮಾಡಿ ಅದನ್ನೊಂದು ಅವರಿಗೆ ಸಮಾಧಾನ ಆಗ್ತದೆ, ನಾವು ಮಾಡಿದ ಕೆಲಸಗಳು ಅಂತ. ನಾವು ಕೂಡ ಸಮಯ ಇಲ್ಲ, ಇವತ್ತು ಅಕ್ರಮ ಸಕ್ರಮ ಬೈಠಕ್ಕಿದೆ, ಆದರೂ ಕೂಡ ಅವರಿಗೆ ಒಂದು ಸಮಯವನ್ನು ಕೊಟ್ಟು ಅವರ ಸಾಧನೆಗಳನ್ನು ಸಮಾಜಕ್ಕೆ ಸಾರ್ವಜನಿಕರಿಗೆ ತೋರಿಸುವ ಅವಕಾಶಕ್ಕೆ ನಾವು ಕೂಡ ಸ್ಪಂದನೆಯನ್ನು ಕೊಟ್ಟಿದ್ದೇವೆ. ಬಹುಶಃ 5 ವರ್ಷದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಅದರಲ್ಲೂ ಶಾಂತಿಧಾಮ ಕೂಡ ಸೇರಿದೆ. ನಿಮಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಬಂದಿದ್ದಾರೆ, ತಮಗೂ ಸ್ವಾಗತ. ಧ್ವಜಾರೋಹಣ ನೀವು ಮಾಡಬೇಕಿತ್ತು, ನಿಮಗಾಗಿ ಕಾಯ್ತಾ ಇದೆ, ಬನ್ನಿ. ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಪಂಚಾಯತಿನಲ್ಲಿ ಪಂಚಾಯತ್ ಅಂತ ಹೇಳಿದರೆ ನಮ್ಮ ಗ್ರಾಮಸ್ಥರಿಗೆ ತಳಮಟ್ಟದಲ್ಲಿ ಸ್ಪಂದನೆ ಕೊಡುವಂಥ ಒಂದು ಇಲಾಖೆ ಇದ್ದರೆ ಅದು ಪಂಚಾಯತ್. ಮೊದಲ ತೊಂದರೆಗೆ ಕರೆ ಮಾಡುವಂಥದ್ದು ಪಂಚಾಯತ್. ಏನಾದರೂ ನೀರಿನ ಸಮಸ್ಯೆಗಳಿದ್ದರೆ, ಬೇರೆ ಬೇರೆ ಸಮಸ್ಯೆಗಳು, ಗ್ರಾಮಾಂತರ ಮಟ್ಟದಲ್ಲಿ ಇರುವಂಥ ಸಮಸ್ಯೆಗಳಿಗೆ ಸ್ಪಂದನೆ ಕೊಡುವವರು ಪಂಚಾಯತಿನ ಅಧ್ಯಕ್ಷರು, ಪಿ ಡಿ ಒಗಳು ಇವರೆಲ್ಲ ಮಾಡ್ತಾರೆ. ಅವರಿಗೊಂದು ಸಾಧನೆ ಮಾಡಬೇಕಂತ
ಎಲ್ರಿಗೂ ಇರ್ತದೆ, ಅದು BJP ಇರಲಿ ಕಾಂಗ್ರೆಸ್ ಇರಲಿ. ಯಾವತ್ತು ಆಯ್ಕೆಯಾಗಿ ಬಂದಿದ್ದಾರೆ ಅವರಿಗೆ ಜನರ ಋಣ ಇದೆ, ಅದಕ್ಕೆ ಅವರು ಸಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಒಂದು ಒಳ್ಳೆಯ ಸಭಾಂಗಣವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಒಳ್ಳೆಯ ಯೋಜನೆ, ಅತ್ಯಂತ ಪ್ಲ್ಯಾನಿಂಗ್ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೀರಿ. ಒಳ್ಳೆಯ ಯಾರು ಇದನ್ನು ಇಷ್ಟಪಡುವಂಥ ರೀತಿಯಲ್ಲಿದೆ. ಎಲ್ರಿಗೂ ಈ ಗ್ರಾಮಸ್ಥರಿಗೆ ಕೆಲವರು ತಿಳ್ಕೊಳ್ತಾರೆ ಅಧ್ಯಕ್ಷರು ಮಾಡಿದರೆ ಅವು ಅಧ್ಯಕ್ಷರಿಗೆ ಅಂತ, ಅಧ್ಯಕ್ಷರಿಗೆಲ್ಲ ಅಲ್ಲ, ಬಾಡಿ ಮಾಡಿದರೆ ಅವರಿಗೆ ಅಂತಲ್ಲ. ಇದು ಎಲ್ಲ ಸಾರ್ವಜನಿಕ, ಅವರು ಪಂಚಾಯತಿನಲ್ಲಿ ಯಾವ ಕೆಲಸ ಮಾಡಿದರೂ ಈ ಗ್ರಾಮದವರಿಗೆ ಎಲ್ರಿಗೂ ಸೇರುವಂಥ ಅದು ಕೆಲಸ. ಅದರಲ್ಲಿ ರುದ್ರಭೂಮಿ ಪಾಪ ಅವರು ಎಷ್ಟೋ ವರ್ಷದಿಂದ ಮಾಡಬೇಕು ಅಂತ ಅದನ್ನು ಆಲೋಚನೆ ಮಾಡ್ತಾಯಿದ್ರು, ಅದನ್ನು ಕೂಡ ಮಾಡಿದ್ದಾರೆ. ಸರ್ಕಾರ ಮಟ್ಟದಲ್ಲಿ ಕೆಲಸ ಮಾಡೋದು ಭಾರಿ ಕಷ್ಟ. ಒಂದೊಂದು ಹಂತ ಅಧಿಕಾರಿಗಳ ಕೈಯಿಂದ ಬಿಡಿಸ್ಕೊಂಡು ಬರಬೇಕು, ಆನಂತರ ಬರಬೇಕು, ಅದಕ್ಕೆ ಕಾನೂನುಗಳ ಜೋಡಣೆ ಮಾಡ್ಕೋಬೇಕು. ಅದನ್ನೆಲ್ಲ ಮಾಡಿ ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ನಾವು ಕೂಡ ಈ 1.5 ವರ್ಷದಲ್ಲಿ ಈ ಗ್ರಾಮಕ್ಕೆ ಸುಮಾರು 2,40,00,000 ರೂಪಾಯಿಗಳ ಅನುದಾನವನ್ನು ಕೊಟ್ಟಿದ್ದೇನೆ. ಕಳೆದ ವರ್ಷ ಈ ವರ್ಷದಲ್ಲಿ ಈಗ ಶಾಂತಿಧಾಮಕ್ಕೂ ಕೂಡ 5 ಲಕ್ಷ ರೂಪಾಯಿಗಳ ಅನುದಾನವನ್ನು ಇಟ್ಟಿದ್ದೆ. ಬಲ್ನಾಡು ಬುಲೇರಿಕಟ್ಟೆ ಮತ್ತು ಮಂಜ ಮಸೀದಿ ಬಳೆ 5 ಲಕ್ಷ ರೂಪಾಯಿ. ಸ್ಮಶಾನ ರಸ್ತೆಗೆ ಈಗಲೇ ಕಿಶೋರ್ ಅವರು ನಮ್ಮ ವಿಧಾನ ಪರಿಷತ್ ಸದಸ್ಯರು 5 ಲಕ್ಷ ಕೊಟ್ಟಿರುವಂಥ ಆ ಇಂಟರ್ಲಾಕ್ ಹಾಕುವಂಥ ಜಾಗಕ್ಕೂ ಕೂಡ 5 ಲಕ್ಷ ರೂಪಾಯಿ ನಾನು ಅನುದಾನವನ್ನು ಇಟ್ಟಿದ್ದೆ. ಆದರೆ ಅದನ್ನು ಬೇರೆ ಕಡೆ ಬದಲಾವಣೆಯನ್ನು ಮಾಡ್ಬೋದು. ಆನಂತರ ಬಲ್ನಾಡು ಗ್ರಾಮದ ಸಾಜಾ ಹಸಂತಡ್ಕ ಅಲೆಮಾರಿಯಾಗಿ ಸಹಜಕ್ಕೆ ಹೋಗುವಂಥ ರಸ್ತೆ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿ. ಸುಡ್ಕೋರಿ ಮೂಳೆಯಿಂದ ಕೋಡಿಯಡ್ಕಕ್ಕೆ ಹೋಗುವ ರಸ್ತೆಗೆ 10 ಲಕ್ಷ ರೂಪಾಯಿ. ಬಿರ್ಮಕೋಡಿ ಬಟ್ಟಿ ವಿನಾಯಕ ದೇವಸ್ಥಾನದ ಸಂಪರ್ಕ ರಸ್ತೆಗೆ 15 ಲಕ್ಷ ರೂಪಾಯಿ. ಉಲ್ಲಾಲ್ತಿ ದಂಡನಾಯಕ ದೇವಸ್ಥಾನದ ಬಟ್ಟಿ ವಿನಾಯಕ ದೇವಸ್ಥಾನಕ್ಕೆ ಹೋಗುವ ರಸ್ತೆಗೆ 15 ಲಕ್ಷ ರೂಪಾಯಿ. ಪನೆತ್ತಡ್ಕ ಮತ್ತಿಕಲ್ಲು ರಸ್ತೆಗೆ 10 ಲಕ್ಷ ರೂಪಾಯಿ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಉಜ್ಜುರುಪಾಡಿ ಇಲ್ಲಿಗೆ 5 ಲಕ್ಷ ರೂಪಾಯಿ. ಬಲ್ನಾಡು ಗ್ರಾಮದ ಶ್ರೀರಾಮ ಭಜನಾ ಮಂದಿರಕ್ಕೆ 5 ಲಕ್ಷ ರೂಪಾಯಿ. ಈ ವರ್ಷದಲ್ಲಿ ನಿನ್ನೆ ಈ ಅನುದಾನದಲ್ಲಿ 75 ಲಕ್ಷ ರೂಪಾಯಿ, ಒಟ್ಟು 2,40,00,000 ರೂಪಾಯಿಗಳನ್ನು 2 ವರ್ಷದಲ್ಲಿ ಈ ಬಲ್ನಾಡು ಗ್ರಾಮಕ್ಕೆ ಇಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಾವು ಬಹುಗ್ರಾಮ ಕುಡಿಯುವ ನೀರಿನ ಇದರಲ್ಲಿ ಸುಮಾರು 1,006 ಕೋಟಿ ರೂಪಾಯಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ. ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದರೆ, ಇಷ್ಟರವರೆಗೆ ನಾವು ಕುಡಿತಾ ಇದ್ದದ್ದು ಬೋರ್ವೆಲ್ ನೀರು ಕುಡಿಯುವಂಥದ್ದು ಅದು ಆರೋಗ್ಯಕ್ಕೆ ಸರಿಯಾಗಿ ಅಂತ ಅಲ್ಲ. ನಾವು ಕುಡಿತೇವೆ, ಆದರೆ ನಮಗೆ ಬೇರೆ ನೀರಿಲ್ಲ, ಕುಡಿತೇವೆ. ಆದರೆ ಸರ್ಕಾರ ಈಗ 1,006 ಕೋಟಿಯಲ್ಲಿ ಮುಂದಿನ ಡಿಸೆಂಬರ್ ಒಳಗೆ ಪ್ರತಿ ಮನೆಗೂ ಫಿಲ್ಟರ್ಡ್ ಡ್ರಿಂಕಿಂಗ್ ವಾಟರ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ನಮ್ಮ ಕನಸಿದೆ, ಗ್ರಾಮ ಪಂಚಾಯತ್ಗಳು ಮತ್ತು ಶಾಸಕರು ಜೊತೆಯಲ್ಲಿ ಕೆಲಸ ಮಾಡಿದರೆ ಮಾತ್ರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ರಾಜಕೀಯ ಇರ್ತದೆ, ನಮಗೆ ಚುನಾವಣೆಯಲ್ಲಿರುವಾಗ ಮಾತ್ರ ರಾಜಕೀಯ. ಒಮ್ಮೆ ಗೆದ್ದು ಬಂದ ನಂತರ ನಮ್ಮ ಮೋಟೋ ಏನಿರಬೇಕಂತ ಹೇಳಿದರೆ, ನಮ್ಮ ಗುರಿ ಏನಿರಬೇಕಂತ ಹೇಳಿದರೆ ಅಭಿವೃದ್ಧಿ ಪರವಾಗಿ ಕೆಲಸಗಳು ಆಗಬೇಕು. ಆ ರೀತಿ ಕೆಲಸ ಮಾಡಿದರೆ ಮಾತ್ರ ಸಾಧ್ಯ. ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಈ ಥರ ಕೆಲಸಗಳಾದರೆ ಖಂಡಿತ ವಿಧಾನಸಭಾ ಕ್ಷೇತ್ರ ಒಳ್ಳೆಯ ಅಭಿವೃದ್ಧಿ ಆಗ್ತದೆ. ನಮಗೆಲ್ಲ ಅವಕಾಶ, ಒಂದು ಸಲ ಶಾಸಕನಾಗಿರುವಾಗ, ಒಂದು ಸಲ ಪಾರ್ಲಿಮೆಂಟ್ ಮೆಂಬರ್ ಆಗಿರ್ಬೋದು, ಯಾರೇ ಇರ್ಬೋದು, ಯಾರೂ ಸಾಯುವವರೆಗೆ ಅವನು ಶಾಸಕನಾಗಿರಲಿಕ್ಕೆ ಸಾಧ್ಯ ಇಲ್ಲ, ಅವನು ಸಾಯುವವರೆಗೆ ಮಂತ್ರಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅವಕಾಶ ಸಿಕ್ಕಿದಾಗ ನಾವು ಅದನ್ನು ಬಳಸ್ಕೊಂಡು ನಮ್ಮ ಅಧಿಕಾರವನ್ನು ಚಲಾಯಿಸುವ ಮುಖಾಂತರ ಬಡವರ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ ಬಹುಶಃ ಪುತ್ತೂರಿನ ಅಭಿವೃದ್ಧಿ ಖಂಡಿತ ಕಾಣುವಂಥ ಸಂಗತಿಗಳಾಗ್ತದೆ. ಅದಕ್ಕೆಲ್ಲ ಸಾರ್ವಜನಿಕರ ಸಹಕಾರ ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ಈಗ ಎಷ್ಟೋ ಜನ ನಿವೇಶನ ಇಲ್ಲದೆ ಇದ್ದವರು ಇದ್ದಾರೆ, ಬಡವರಿದ್ದಾರೆ, ಎಷ್ಟೋ ಜನ ನಿವೇಶನ ಇಲ್ಲದವರು ಎಷ್ಟೋ ಜನ ಇದ್ದಾರೆ. ಅವರಿಗೆ ನಿವೇಶನ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಇನ್ನು 4 ತಿಂಗಳಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 2,000 ಜನರಿಗೆ ನಿವೇಶನವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗಲೇ ನಮ್ಮ ಅವರು ಇಲ್ಲಿದ್ದಾರೆ, ಎಲ್ಲ PDOಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಸುಮಾರು 250-300 ಎಕರೆ ಜಾಗಗಳನ್ನು ಈಗಲೇ ಕಾದಿರಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಈ ಹಿಂದೆ ಈ ಪಂಚಾಯತಿನಲ್ಲಿದ್ದವನು ಅಲ್ಲಿ ಎಂಟ್ರಿ ಆಗಬಾರ್ದು, ಆ ಪಂಚಾಯತಿನಲ್ಲಿ ಇದ್ದವನು ಇಲ್ಲಿ ಎಂಟ್ರಿ ಆಗಬಾರ್ದು ಅನ್ನೋ ಒಂದು ಗೊಂದಲ ಇತ್ತು, ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾರೆ. ಅದನ್ನು ಕೂಡ ಸರ್ಕಾರ ಮಟ್ಟದಲ್ಲಿ ಬದಲಾವಣೆ ಮಾಡುವಂಥ ಕೆಲಸ. ಯಾವ ಪಂಚಾಯತಿನಲ್ಲಿ ಆ ಗ್ರಾಮದಲ್ಲಿ ಅವನಿಗೆ ಜಾಗ ಇಲ್ಲ ಅಂತ ಹೇಳಿದ್ರೆ
ಪಕ್ಕದ ಗ್ರಾಮದಲ್ಲಿ ಅರ್ಜಿ ಕೊಡುವಂಥ ಕೆಲಸಗಳು ಆಗಬೇಕಿದೆ. ನಮ್ಮ ಕನಸು ಒಂದೇ, ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಕೂಡ ನಿವೇಶನ ಇಲ್ಲದಿರಬಾರ್ದು, ಯಾರು ಕೂಡ ಕರೆಂಟ್ ಇಲ್ಲದೆ ಇರಬಾರ್ದು, ಯಾರು ಕೂಡ ನೀರು ಇಲ್ಲದೆ ಇರಬಾರ್ದು. ಬಡವರಿಗೆ ಇದನ್ನು ಹಂಚುವಂಥ ಕೆಲಸಗಳು ಮಾಡಬೇಕು. ಅದಕ್ಕಾಗಿ ಸುಮಾರು 2,000 ಜನರಿಗೆ ನಿವೇಶನವನ್ನು ರೆಡಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಯಾರು ಕೂಡ ನಿಮ್ಮ ಪರಿಚಯದವರು ಬಾಡಿಗೆ ಮನೆಯಲ್ಲಿದ್ದರೆ ಆ ಪಂಚಾಯತ್ನಲ್ಲಿ ಜಾಗ ಇದ್ದರೆ ಅಲ್ಲಿ ಅರ್ಜಿ ಕೊಡಿ, ಇಲ್ಲದ ಪಕ್ಕದ ಪಂಚಾಯತ್ನಲ್ಲಿ ಇದ್ದರೆ ಅಲ್ಲಿ ಅರ್ಜಿ ಕೊಡುವಂಥ ಕೆಲಸವನ್ನು ಮಾಡಿ. ಯಾರಾದರೂ ಕರೆಂಟ್ ಇಲ್ಲದೆ ಇದ್ದರೆ ಇವತ್ತು ಹೋಗುವಾಗ ಅಧಿಕಾರಿಗಳು ಹೇಳ್ತಾರೆ, ಅದು ತಗೊಂಡು ಬಾ, ಇದು ತಗೊಂಡು ಬಾ, NOC ತಗೊಂಡು ಬಾ, ಇನ್ನೊಂದು ತಗೊಂಡು ಬಾ ಅಂತ ಹೇಳ್ತಾರೆ. ಯಾವುದ್ರ ಅಗತ್ಯ ಇಲ್ಲ. ಅಲ್ಲಿ ಏನಾದರೂ ಡೋರ್ ನಂಬರ್ ಇದ್ದರೆ ಅದು ಸಾಕಾಗ್ತದೆ. ಯಾವುದೂ ಇಲ್ಲ ಅಂತ ಆದರೆ ಅವ್ರದ್ದು ಯಾವುದೂ ಇಲ್ಲ ಅಂದರೆ ವಾಸ್ತವ ಸರ್ಟಿಫಿಕೇಟ್ ಮೇಲೆ ಕರೆಂಟ್ ಕೊಡಲಿಕ್ಕೆ ಕೂಡ ಸರ್ಕಾರ ಒಂದು ಕಾನೂನನ್ನು ತಂದಿದೆ. ಅದರಿಂದ ಅದನ್ನು ಕೂಡ ಪಡ್ಕೊಳ್ಳುವಂಥ ಕೆಲಸವನ್ನು ನೀವು ಮಾಡ್ಬೋದು. ಇಲ್ಲ ಅದು ಯಾವುದೂ ನಿಮಗೆ ನ್ಯಾಯ ಸಿಗಿಲ್ಲ ಅಂತಂದರೆ ದಯಮಾಡಿ ಸೋಮವಾರ ಕಚೇರಿಯಲ್ಲಿ ಇರ್ತೀನಿ, ಬನ್ನಿ. ನಿಮ್ಮ ಸಮಸ್ಯೆಗಳು ಪರಿಹಾರ ಮಾಡಲಿಕ್ಕೆ ನಾವಿರುವಂಥದ್ದು. ನಮಗೆ ಓಟು ಕೊಟ್ಟು ಕಳಿಸಿದ್ದು ನೀವು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡಿ ಅಂತ ನೀವು ಕಳಿಸ್ಕೊಟ್ಟಿರುವಂಥದ್ದು. ಯಾರ ಇನ್ಫ್ಲುಯೆನ್ಸ್ ಬೇಡ. BJP ಕಾಂಗ್ರೆಸ್ ಅನ್ನೋದನ್ನು ಬಿಡಿ. ಒಮ್ಮೆ ಶಾಸಕನಾದ ನಂತರ ಎಲ್ರಿಗೂ ಶಾಸಕನೇ. ದಯಮಾಡಿ ನಿಮ್ಮ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ಇವತ್ತು ಉದ್ಘಾಟನೆ ಮಾಡಿದಂಥ ಏನು ರುದ್ರಭೂಮಿ ಇದೆ, ಜಾಸ್ತಿ ಜನ ಒಳ್ಳೆಯದಾಗಲಿ ಅಂತ ನಾನು ಅದಕ್ಕೆ ಆಶೀರ್ವಾದವನ್ನು ಎಲ್ಲ ಶುಭ ಹಾರೈಕೆಯನ್ನು ಕೊಡುವುದಿಲ್ಲ. ಆದಷ್ಟು ಜನರಿಗೆ ಆಯುಷ್ಯವನ್ನು ಜಾಸ್ತಿ ಕೊಡಲಿ ದೇವರು. ಆದಷ್ಟು ಜನ ಬದುಕಲಿ. ಆ ಜೀವನ ಅಂತೇಳಿ, ಮನುಷ್ಯ ಜೀವನ ಅಂತೇಳಿದ್ರೆ ಅತ್ಯಂತ ಶ್ರೇಷ್ಠವಾದ ಜೀವನ ಅಂತೆ. ಆದಷ್ಟು ವರ್ಷ ಬದುಕಿ ಒಂದಲ್ಲ ಒಂದು ದಿವಸ ಮನುಷ್ಯ ಸಾಯಬೇಕು. ಆಗ ಅವರಿಗೆ ಆ ರುದ್ರಭೂಮಿಯ ಸೇವೆ ಸಿಗಲಿ. ಆನಂತರ ಎಲ್ಲರೂ ಅಲ್ಲಿ ಏನೆಲ್ಲ ಅಲ್ಲಿ ರುದ್ರಭೂಮಿಯಲ್ಲಿ ಅಲ್ಲಿ ನಾವು ಅವರನ್ನು ಮಸನದ ಇದು ಮಾಡ್ತೇವೆ, ಅವರೆಲ್ಲ ಸ್ವರ್ಗಕ್ಕೆ ಹೋಗಲಿ ಅಂತ ನಾವೆಲ್ಲ ಆಶೀರ್ವಾದ ಕೊಡ್ತೇವೆ. ಒಳ್ಳೆಯದಾಗಲಿ. ಉದ್ಘಾಟನೆ ಮಾಡಿದ ಕಟ್ಟಡ ಏನಿದೆ, ಇದು ಸಭಾಭವನ, ಅದು ಸಮಾಜಕ್ಕೆ ಅರ್ಪಣೆ ಆಗಲಿ. ಇನ್ನಷ್ಟು ವರ್ಷ ಈ 5 ವರ್ಷದಲ್ಲಿ ಎಲ್ಲ ಪಂಚಾಯತ್ ಮೆಂಬರ್ಗಳು ಇರ್ಬೋದು, BJP ಅವರು ಇರ್ಬೋದು, ಕಾಂಗ್ರೆಸ್ನವರು, ಇಲ್ಲಿ BJP ಪಂಚಾಯತ್ ಇರ್ಬೋದು. ಆದರೆ ಒಳ್ಳೆಯ ಕೆಲಸವನ್ನು ಮಾಡಿದಿರಿ. ನಾವು ಕೂಡ ಆದಷ್ಟು ಸಹಕಾರವನ್ನು ಕೊಟ್ಟಿದ್ದೆ. ನೀವಿನ್ನು ನಾವು ಮೆಂಬರ್ಗಳಲ್ಲ ಅಂತ, ನೀರಿಲ್ಲ ಅಂತ ಹೇಳಿದ್ರೆ ಫೋನ್ ಮಾಡಿದರೆ ನಮಗೆ ಗೊತ್ತಿಲ್ಲ ಅಂತ ಹೇಳಬೇಡಿ. ಅವ್ರಿಗೆ ಇನ್ನೂ ಸರ್ವಿಸನ್ನು ಕೊಡಿ. ಆದಷ್ಟು ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ. ಮುಂದೆ ನಿಮಗೂ ಕೂಡ ಶುಭವಾಗಲಿ ಅನ್ನೋ ಮಾತನ್ನು ಹೇಳಿ ಇವತ್ತು ಕಾರ್ಯಕ್ರಮದ ಭಾಗವಹಿಸಿದಂಥ ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಇಂದಿನ ಕಾರ್ಯಕ್ರಮದಲ್ಲಿ ನೂತನವಾಗಿ ನಿರ್ಮಿಸಿದಂತಹ ಸಭಾಂಗಣವನ್ನು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ಸರ್ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ, ಶಾಸಕರಿಗೆ ಒಂದು ಮನವಿಯನ್ನು ನಾವು ಈ ಮೂಲಕ ಇಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸರ್, ನಮಗೆ ಪಂಚಾಯಿತಿ ಆವರಣ ಯಾವುದೂ ಇಲ್ಲ ಸರ್. ನೋಡಿ, ಈಗ ಬಂದಾಗ ಕಾಣ್ತಾ ಉಂಟು ನಿಮಗೆ. ಅದಕ್ಕೊಂದು ಆವರಣಗೊಳ್ಳಬೇಕು ಸರ್. ಮತ್ತು ಅದಲ್ಲದೆ ಶಾಂತಿಧಾಮ ಹಿಂದೂ ರುದ್ರಭೂಮಿಗೆ ಅಲ್ಲಿ ಕೂಡ ತಡೆಗೋಡೆ ಇಲ್ಲ. ಯಾಕೆ ನೀರು ಬಂದರೆ ಕೆಳಗಿನ ಮನೆಗಳುಂಟು. ನಮ್ಮಿಂದ ಆದಷ್ಟು ಅದನ್ನು ಮಾಡ್ತಾ ಇದೆ, ಆದರೆ ಪಂಚಾಯಿತಿ ಮಟ್ಟದಲ್ಲಿ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಅನುದಾನವನ್ನು ಅದಕ್ಕೆ ತಡೆಗೋಡೆ ಏನಾದರೂ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಸರ್. ಮತ್ತು ಅದಲ್ಲದೆ ಈಗ ಶಾಂತಿಧಾಮ ರುದ್ರಭೂಮಿ ಸಿದ್ಧತೆಗೊಂಡಿದೆ, ಹೌದು ಸರ್. ಅದಕ್ಕೆ ಅನುದಾನವು ಸ್ವಲ್ಪ ಕೊರತೆ ಉಂಟು. ಅದನ್ನು ಕೂಡ ನೀಗಿಸಬೇಕು ಅಂತೇಳಿ ಈಗ ನಿಮ್ಮ ಮೂಲಕ ಮನವಿಯನ್ನು ಕೊಡಲಿಕ್ಕೆ ನಾವಿದ್ದು. ಅದರಲ್ಲಿ ನಮಗೆ ಸ್ನಾನಗೃಹ, ಶೌಚಾಲಯ, ಕಟ್ಟಿಗೆ ಹಾಕುವ ಪ್ಲೇಸ್, ಅದು ಟೋಟಲ್ ಆಗೋ ಒಂದು 6 ಲಕ್ಷ ಅಂದಾಜು ಆಗಿದೆ. ಈಗಾಗಲೇ 4 ಲಕ್ಷ ನಾನು ನನ್ನ ಕೈಯಿಂದ ಹಾಕಿರ್ತೇನೆ ಸರ್. ಅದರ ಅನುದಾನ ಕೊರತೆ ಸ್ವಲ್ಪ ಉಂಟು. ಅಷ್ಟಲ್ಲದಿದ್ದರೂ ನನಗೆ ಅದನ್ನು ಕೊಡಬೇಕು ಅಂತೇಳಿ ನಾವು ಪಂಚಾಯತ್ ಸದಸ್ಯರು ಹಾಗೂ ಎಲ್ಲರೂ ಸೇರಿಕೊಂಡು ನಿಮಗೆ ಮನವಿ ಕೊಡ್ತಾ ಇದ್ದೇವೆ ಸರ್. ನಮಗೆ ಅದನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಧ್ಯಕ್ಷರ ಮುಖಾಂತರ ಬಲ್ನಾಡು ಪಂಚಾಯತಿನ ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನಷ್ಟು ಅನುದಾನವನ್ನು ಶಾಸಕರು ನೀಡಬೇಕು ಅನ್ನುವಂತಹ ಮನವಿಯನ್ನು ಅಧ್ಯಕ್ಷರು ಸೇರಿದಂತೆ ಪಂಚಾಯತ್ನ ಸರ್ವ ಸದಸ್ಯರು ಕೂಡ ತಮ್ಮೆಲ್ಲರ ಸಮ್ಮುಖದಲ್ಲಿ ಮನವಿಯನ್ನು ನೀಡ್ತಾ ಇದ್ದಾರೆ. ಆದಷ್ಟು ಬೇಗ ಆ ಮನವಿಗೆ ಶಾಸಕರು ಸ್ಪಂದಿಸಿ ಬಲ್ನಾಡು ಗ್ರಾಮ ಪಂಚಾಯತ್ನ ಇನ್ನಷ್ಟು ಅಭಿವೃದ್ಧಿಯಲ್ಲಿ ತಮ್ಮ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ತಮ್ಮ ಶೌಚಾಲಯಕ್ಕೆ ದುಡ್ಡು ಕೇಳಿದ್ದಾರೆ 4 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ. ಆದರೆ ದಯಮಾಡಿ ಮೇಂಟೈನ್ ಮಾಡುವ ವ್ಯವಸ್ಥೆಯನ್ನು ಮಾಡುವುದು ಭಾರಿ ಸುಲಭ, ಅದನ್ನು ನಿರ್ವಹಣೆ ಮಾಡೋದು ಭಾರಿ ಕಷ್ಟ. ಅದರಿಂದ ದುಡ್ಡು ಹಾಳಾಗಬಾರ್ದು. ಅದನ್ನು ನಿರ್ವಹಣೆ ಮಾಡುವಂಥ ಕೆಲಸ ಯಾರಿಗಾದರೂ ವಹಿಸಿಕೊಟ್ಟು ಒಂದು ಅಲ್ಲಿ ದಫನ ಮಾಡಿದರೆ ಇಷ್ಟು ಹಣ ಅಂತ ಫಿಕ್ಸ್ ಮಾಡಿ ಆದರೂ ಅದನ್ನು ಮೇಂಟೈನ್ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಶಾಸಕರು ಈಗಾಗಲೇ ತಮ್ಮ ಸೂಚನೆವಾಗಲೂ ತಾವು ಈ ಸಹಕಾರವನ್ನು ನೀಡ್ತೀರಿ ಅನ್ನುವಂತಹ ಭರವಸೆಯೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲರಿಗೂ ಶುಭ ಹಾರೈಸಿದಂತಹ ಶಾಸಕರಿಗೆ
ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ನಿಮಿತ್ತ ನಮ್ಮ ಕಾರ್ಯಕ್ರಮದಿಂದ ತೆರಳ್ತಾ ಇದ್ದಾರೆ. ಕಾರ್ಯಕ್ರಮದ ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾಜಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಸರ್ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಮಗೆ ಗಣೇಶ್ ಭಟ್ ಸುದ್ದಿನಡ್ಕ ಇವರು ಶಾಲನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿದಂತಹ ಮಾಜಿ ಸಂಸದರು ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಮಂಗಳೂರು ಇದರ ನಳಿನ್ ಕುಮಾರ್ ಸರ್ ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚೆನ್ನಲ ತಿಮ್ಮಪ್ಪ ಶೆಟ್ಟಿಯವರೇ ಹಾಗೂ ಉಪಾಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಸದಸ್ಯರೇ, ಪಿ ಡಿ ಅವರೇ, ಮುಂಭಾಗದಲ್ಲಿರುವ ಗೌರವಾನ್ವಿತ ಎಲ್ಲ ಗ್ರಾಮಸ್ಥರೇ, ನಮ್ಮಲ್ಲಿ ಬಹಳಷ್ಟು ಗ್ರಾಮ ಪಂಚಾಯತಿ ಸದಸ್ಯರು ನೂತನವಾಗಿ ಬರುವಾಗ ಇರ್ಬೋದು, ಹಿಂದೆ ಇರ್ಬೋದು, ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಆಗಿರುವಂಥ ಸ್ಥಳಗಳಿಗೆ ಭೇಟಿ ನೀಡಲಿಕ್ಕೆ ಕಲಿಸ್ತಾ ಇರ್ತೇವೆ. ಆದರೆ ಅಲ್ಲಿ ನೋಡಿ ಬರ್ತೇವೆ, ಮತ್ತೆ ಸ್ಟಾರ್ಟ್ ಆಗೋದು ಅಪರೂಪ. ಆದರೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಅಧ್ಯಕ್ಷರಿಗೆ ಒಂದು ಇಚ್ಛಾಶಕ್ತಿ ಇದ್ದರೆ ಯಾವ ರೀತಿ ಅನುದಾನದ ಸಮಸ್ಯೆ ಇಲ್ಲ ಅಂತ ಒಂದು ರೂಪಿಸಿ ತಮಗೆಲ್ಲ ಒಂದು ಇವತ್ತು ಲೋಕಾರ್ಪಣೆ ಮಾಡಿದಂತಹ ಒಂದು ಸ್ಮಶಾನನೇ ಸಾಕ್ಷಿ. ಯಾಕೆಂದರೆ ನಾವೆಲ್ಲ ನೋಡಿದ್ದೇವೆ, ಎಲ್ಲ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸ್ಮಶಾನ ಜಾಗ ಇರ್ತದೆ, ಆದರೆ ಅಭಿವೃದ್ಧಿ ಆಗಿರೋದು ಕಡಿಮೆ. ಅಭಿವೃದ್ಧಿ ಆದರೂ ಸಹ ಅಲ್ಲಿ ರಸ್ತೆ ಸಂಪರ್ಕ ಇರುವುದಿಲ್ಲ. ಒಂದು 6 ತಿಂಗಳು ಬಂದೆ ಮಳೆಗಾಲದಲ್ಲಿ, ಮತ್ತು ಇವಾಗ ಸರ್ವ ಋತು ಒಂದು ರಸ್ತೆಯನ್ನು ಸಹ ಮಾಡಿ ಬಹಳ 365 ದಿವಸ ಸಹ ಆಕಸ್ಮಿಕವಾಗಿ ಯಾರಿಗಾದರೂ ಅಗತ್ಯ ಇದ್ದರೆ ಉಪಯೋಗಿಸ್ಕೊಳ್ಳಿಕ್ಕೆ ಒಂದು ಸಾರ್ಥಕವಾದ ಒಂದು ಸೇವೆಯನ್ನು ತಾವು ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇಲ್ಲಿಯ ದೂರದವರು ಬೇರೆ ಬೇರೆ ಪುತ್ತೂರಿಗೆ ಇರ್ಬೋದು, ಅಲ್ಲಿ ಬ್ಯುಸಿ ಶೆಡ್ಯೂಲು, ಮತ್ತೆ ಒಂದು ದಿವಸ ವೆಯ್ಟ್ ಮಾಡುವಂಥ ಸಹ ನಾವು ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನು ತಾವೆಲ್ಲ ಹಮ್ಮಿಕೊಂಡಿದ್ದೀರಿ. ತಾವು ಒಂದು ಮಾದರಿ ಕಾರ್ಯಕ್ರಮವನ್ನು ಇತರ ಗ್ರಾಮ ಪಂಚಾಯತಿ ನೋಡಿ ಮಾಡಬೇಕು ಅನ್ನೋ ನಮ್ಮ ತಾಲೂಕಲ್ಲಿ ನೋಡುವಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಸಹ ಮಾಡಿದ್ದೀರಿ. ಅದೇ ರೀತಿ ಸಭಾಂಗಣ ಸಹ ಅಷ್ಟೇ, ಯಾವಾಗಲೂ ಬೇಕಾದ್ರೂ ಸಾರ್ವಜನಿಕ ಸಹ ಉಪಯೋಗ ಆಗುವ ರೀತಿಯಲ್ಲಿ ತಾವು ಮಾಡಿದ್ದೀರಿ. ಹಾಗೂ ಒಂದು ಸ್ವಚ್ಛ ಗ್ರಾಮವಾಗಿ ಎಲ್ಲ ಒಂದು ವಿಧದಲ್ಲಿ ನೋಡೋದಾದರೆ ಎಲ್ಲ ಆಯಾಮಗಳಲ್ಲಿ ತಾವು ಒಂದು 5 ವರ್ಷದಲ್ಲಿ ಉತ್ತಮವಾದ ಕಾರ್ಯಕ್ರಮವನ್ನು ತಮ್ಮ ಗ್ರಾಮ ಪಂಚಾಯತಿಯಿಂದ ನಿರ್ಮಿಸಿದ್ದೀರ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತಾ ಒಂದು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತೇನೆ. ಧನ್ಯವಾದಗಳು. ತಮ್ಮ ಶುಭ ಹಾರೈಕೆಯ ನುಡಿಗಳಿಗಾಗಿ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದಲ್ಲಿ ನೋರುವ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಹಿರಿಯರು, ಕರಾವಳಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರದ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀ ಚೆನ್ನಲ ತಿಮ್ಮಪ್ಪ ಶೆಟ್ಟಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸರ್. ಎಲ್ರಿಗೂ ನಮಸ್ಕಾರ. ಬಲ್ನಾಡು ಗ್ರಾಮ ಪಂಚಾಯತ್ ಹಾಗೂ ಶಾಂತಿಧಾಮ ರುದ್ರಭೂಮಿ ಅಭಿವೃದ್ಧಿ ಸಮಿತಿ ಬಲ್ನಾಡು ಗ್ರಾಮ ಪಂಚಾಯತ್ ಆವರಣದಲ್ಲಿ ನಿರ್ಮಿಸಿದ ನೂತನ ಸಭಾಂಗಣ, ಧ್ವಜಸ್ತಂಭ, ಘನತ್ಯಾಜ್ಯ ಘಟಕ ಕಟ್ಟಡ, ಶಾಂತಿಧಾಮ ರುದ್ರಭೂಮಿ ಪ್ರವೇಶದ್ವಾರ, ರಸ್ತೆ ಮತ್ತು ಶಾಂತಿಧಾಮ ರುದ್ರಭೂಮಿ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ಪರಮೇಶ್ವರಿ BR, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಲ್ನಾಡು, ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು, ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಮಂಗಳೂರು, ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ರವಿಚಂದ್ರ S, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ದೇವಪ್ಪ PR ಹಾಗೂ ಎಲ್ಲ ಬಲ್ನಾಡು ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಇಲ್ಲಿ ಸೇರಿರುವ ಊರಿನ ಎಲ್ಲ ಬಂಧುಗಳೇ, ಬಲ್ನಾಡು ಗ್ರಾಮ ಪಂಚಾಯತ್ನ ಕಳೆದ 5 ವರ್ಷದ ಅಭಿವೃದ್ಧಿಯ ಎಲ್ಲ ವಿಚಾರಗಳನ್ನು ನಮ್ಮ ಅಧ್ಯಕ್ಷರು ಹೇಳಿದರು. ಪ್ರಥಮ ಅವಧಿಯಲ್ಲಿ ಇಂದಿರಾ S ರೈ 2.5 ವರ್ಷ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿ, ಅದರ ನಂತರ ಪರಮೇಶ್ವರಕ್ಕ 2.5 ವರ್ಷ ಅಧಿಕಾರ ಸ್ವೀಕಾರ ಮಾಡಿ, ಇನ್ನೇನು 10 ದಿವಸದಲ್ಲಿ ಈ ಪಂಚಾಯತ್ನ ಒಂದು ಅವಧಿ ಮುಗೀತದೆ. ಆದರೆ ಆ 5 ವರ್ಷದಲ್ಲಿ ಈ ಗ್ರಾಮದ ಏನೇನು ಸಮಸ್ಯೆಗಳಿದೆ, ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ,
ಅದನ್ನು ಮನಗಂಡು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಈ 2 ಅಧ್ಯಕ್ಷರ ಅವಧಿಗಳಲ್ಲಿ ಆ ಸದಸ್ಯರು, ಪಂಚಾಯತ್ನ ಸದಸ್ಯರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ. ವಿಶೇಷವಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಂಜು ಹೇಳಿದರು, ಮಂಡಲ ಪಂಚಾಯತ್ ಇರುವಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಅನುದಾನಗಳು ಮತ್ತು ಹೆಚ್ಚಿನ ಅಧಿಕಾರ ಇತ್ತು ಅಂತ. ಅಂದರೆ ನಾನು ಕೂಡ ಒಂದು ಅವಧಿಗೆ ಮಂಡಲ ಪಂಚಾಯತ್ ಸದಸ್ಯನಾಗಿದ್ದೆ ಬಲ್ನಾಡು ಗ್ರಾಮದಿಂದ. ಖಂಡಿತ ಅದು ಮುಂದುವರಿತಿದ್ದರೆ ಇವತ್ತು ಏನೇನು ನಾವು ಸಮಸ್ಯೆಗಳನ್ನು ಗ್ರಾಮ ಪಂಚಾಯತ್ನಲ್ಲಿ ಕಾಣ್ತಾ ಇದ್ದೇವೆ, ಅದಕ್ಕೆ ಅನುದಾನ ಕೊರತೆಗಳನ್ನು ಕಾಣ್ತಾ ಇದ್ದೇವೆ, ಅದು ಖಂಡಿತ ಈಡೇರ್ಬೋದಿತ್ತು. ಆ ಸಂದರ್ಭದಲ್ಲಿ ಈಗ ಕಾಲುದಾರಿ ಇಲ್ಲ, ಆದರೆ ಆ ಸಂದರ್ಭದಲ್ಲಿ ಕಾಲುದಾರಿಗೆ ಕಿಲೋಮೀಟರಿಗೆ 500 ರೂಪಾಯಿ ಕೊಡುವಂಥ ವ್ಯವಸ್ಥೆ ಇತ್ತು ಕಾಲುದಾರಿಗೆ. ಈಗ ಕಾಲುದಾರಿಗಳಿಲ್ಲ, ಈಗ ಎಲ್ಲ ಮಾರ್ಗ ಆಗಿದೆ. ಈಗ ಕಾಲುದಾರಿಯಲ್ಲಿ ಹೋಗುವವರು ಸಹ ಇಲ್ಲ, ನಡೆಯೋರು ಯಾರೂ ಇಲ್ಲ, ಎಲ್ಲ ಸ್ಕೂಟರ್ ಉಂಟು. ಹೌದು. ಆ ರೀತಿ ಗ್ರಾಮದ ಮೂಲಭೂತ ಸಮಸ್ಯೆಗಳನ್ನು ಅರಿತು ಅದಕ್ಕೆ ಅನುದಾನ ಕೊಡುವಂಥ ಒಂದು ವ್ಯವಸ್ಥೆ ಆ ಮಂಡಲ ಪಂಚಾಯತ್ನಲ್ಲಿತ್ತು. ಇವತ್ತಿನ ಪಂಚಾಯತ್ ವ್ಯವಸ್ಥೆಯಲ್ಲಿ ಇವತ್ತು ಆ ಮಂಡಲ ಪಂಚಾಯತ್ ವ್ಯವಸ್ಥೆ ಹೋಗಿ ಈ ಒಂದು ಪಂಚಾಯತ್ ಗ್ರಾಮ ಮಟ್ಟದ ಒಂದು ಪಂಚಾಯತ್ ವ್ಯವಸ್ಥೆ ಬಂದ ಮೇಲೆ ಆ ಅನುದಾನಗಳ ಕೊರತೆ ಮತ್ತು ಅನುಷ್ಠಾನ ಮಾಡುವಂಥ ಕೊರತೆ ಭಾಳಷ್ಟು ಕಾಣ್ತಾ ಇದೆ. ಇವತ್ತು ಗ್ರಾಮ ಸಭೆಗಳಲ್ಲಿ ಸಾಕಷ್ಟು ಚರ್ಚೆಗಳಾಗ್ತದೆ, ಬೇರೆ ಬೇರೆ ಬೇಡಿಕೆಗಳಾಗ್ತದೆ, ಸಮಸ್ಯೆಗಳ ಬಗ್ಗೆ ನಮ್ಮ ಗ್ರಾಮ ಸಭೆ ಸದಸ್ಯರು ಮಾತಾಡ್ತಾರೆ. ಆದರೆ ಅದನ್ನು ನಮ್ಮ ಪಂಚಾಯತ್ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು ಅಥವಾ ಇಡೀ ಬಾಡಿ ನಿರ್ಣಯ ಮಾಡಿ ಮೇಲಧಿಕಾರಿಗಳಿಗೆ ಕಳಿಸಿದರೆ ಅದು ಅಲ್ಲೇ ಮತ್ತೆ ಗ್ರಾಮ ಸಭೆಯಲ್ಲಿ ಅದು ಪುನಃ ಚರ್ಚೆ ಆಗೋದು, ಅದಕ್ಕೆ ಏನು ವ್ಯವಸ್ಥೆ ಆಗೋದಿಲ್ಲ. ಅದನ್ನು ಪರಿಹಾರ ಮಾಡುವಂಥ ಕಡೆ ಕೂಡ ಯಾರು ಗಮನ ಹರಿಸೋದಿಲ್ಲ. ನಾನು ಹೇಳುವಂಥದ್ದು, ಇವತ್ತು ಪಂಚಾಯತ್ ಗ್ರಾಮ ಸಭೆಗಳಲ್ಲಿ ಏನು ಸಾರ್ವಜನಿಕರು ಬಂದು ಏನು ಸಮಸ್ಯೆ ಹೇಳ್ತಾರೆ, ಏನು ಬೇಡಿಕೆಗಳನ್ನು ಇಡ್ತಾರೆ, ಅದನ್ನು ಬರುವ ಗ್ರಾಮ ಸಭೆಯ ಒಳಗೆ ಈಡೇರಿಸುವಂಥ ವ್ಯವಸ್ಥೆ ಸರ್ಕಾರ ಇವತ್ತು ಮಾಡಬೇಕು ಅಂತ ನಾನು ಈ ವೇದಿಕೆಯ ಮೂಲಕ ಆಗ್ರಹಿಸ್ತೇನೆ. ಖಂಡಿತ ಆಗ ನಾವು ರಾಮರಾಜ್ಯವನ್ನು ಕಾಣಲಿಕ್ಕೆ ಆಗ ಸಾಧ್ಯ ಅಂತ ನನಗೆ ಅನ್ನಿಸ್ತದೆ. ಇವತ್ತು ಈ ಒಂದು ಅವಧಿಯಲ್ಲಿ ಪಂಚಾಯತ್ನಲ್ಲಿ ಯಾವುದೇ ರಾಜಕೀಯ ಒಂದು ಚಿಹ್ನೆಯಡಿ ಯಾರು ಚುನಾಯಿತರಾಗುವುದಿಲ್ಲ, ಎಲ್ಲ ಸ್ವತಂತ್ರ ಅಭ್ಯರ್ಥಿಗಳೇ. ಆದರೆ ಒಂದು ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಇವತ್ತು ಚುನಾಯಿತರಾಗ್ತಾರೆ. ಆ ಪಕ್ಷದ ಕಡೆಯಿಂದ ಎಲ್ಲ ಆ ಒಂದು ಚುನಾವಣೆಯಲ್ಲಿ ಭಾಗವಹಿಸುವ ಮೂಲಕ ಅವರನ್ನು ಆಯ್ಕೆ ಮಾಡ್ತಾರೆ. ಇವತ್ತು ಪ್ರಥಮ ಬಾರಿಗೆ ಈ ಒಂದು ಪಂಚಾಯತ್ ವ್ಯವಸ್ಥೆ ಬಂದ ಮೇಲೆ ಪ್ರಥಮ ಬಾರಿಗೆ ಬಲ್ನಾಡಿನಲ್ಲಿ BJP ಬೆಂಬಲಿತ ಒಂದು ಆಡಳಿತ ಕಳೆದ 2021ರಲ್ಲಿ ಬಂತು. ಆ ಸಂದರ್ಭದಲ್ಲಿ ಏನು ಜನರಿಗೆ ಭರವಸೆ ಕೊಟ್ಟಿದ್ರು, ಜನರ ಒಂದು ಆ ಮತ ಬೇಡಿಕೆಯ ಸಂದರ್ಭದಲ್ಲಿ ಜನರಿಗೆ ಏನು ಭರವಸೆಯನ್ನು ಕೊಟ್ಟಿದ್ದೀರೋ, ನಾವು ಅವರ ಒಟ್ಟಿಗೆ ಹೋದ ಪಕ್ಷದ ಪ್ರಮುಖರು ಇರ್ಬೋದು, ಆ ಅಭ್ಯರ್ಥಿಗಳಿರ್ಬೋದು, ಏನು ಭರವಸೆಯನ್ನು ಕೊಟ್ಟಿದ್ದಾರೋ ಅದನ್ನು ನನಗೆ ಕಾಣ್ತದೆ 100ಕ್ಕೆ 100 ಈಡೇರಿಸುವಲ್ಲಿ ಈ ಒಂದು ಆಡಳಿತ ಮಂಡಳಿ ವ್ಯವಸ್ಥಿತವಾಗಿ ಅದನ್ನು ಮಾಡಿದೆ ಅಂತ ನನಗೆ ಅನ್ನಿಸ್ತದೆ. ಅದಕ್ಕೆ ವಿಶೇಷವಾಗಿ ಅವರಿಗೆ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಈಗಿನ ನಮ್ಮ ಅಧ್ಯಕ್ಷರು ಪರಮೇಶ್ವರಕ್ಕ ಅವರು ಈ ಒಂದು ಚುನಾವಣೆ ಕಳೆದ ಅವಧಿಯಲ್ಲಿಯೂ ಕೂಡ ಅವರು ಪಂಚಾಯತ್ ಮೆಂಬರ್ ಆಗಿದ್ದರು. ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಮೊದಲೇ ಅವರು ಸಾರ್ವಜನಿಕರ ಒಟ್ಟಿಗೆ ಸಂಬಂಧ ಇಟ್ಟುಕೊಂಡವರು. ಹಾಗೆ ಸಾರ್ವಜನಿಕರ ಒಂದು ಪ್ರೀತಿಯನ್ನು ಮೊದಲೇ ಅವರು ಗಳಿಸಿದ್ದಾರೆ. ಭಜನಾ ಕಾರ್ಯಕ್ರಮದ ಮೂಲಕ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮದ ಮೂಲಕ ಈ ಭಾಗದ ಹೆಚ್ಚಿನ ಒಂದು ಸಂಪರ್ಕ ಇರಲಿಕ್ಕಿಲ್ಲ. ಆದರೆ ಪಂಚಾಯತ್ ಸದಸ್ಯರಾದ ಮೇಲೆ ಮತ್ತು ಈಗ ಪಂಚಾಯತ್ ಅಧ್ಯಕ್ಷರಾದ ಮೇಲೆ ಆ ಒಂದು ಇಡೀ ಗ್ರಾಮದ ಒಂದು ಸಂಪರ್ಕ ಮತ್ತು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಉತ್ತಮ ಕೆಲಸವನ್ನು ಇಂದಿರಕ್ಕ ಮತ್ತು ಪರಮೇಶ್ವರಕ್ಕ ಮಾಡಿದ್ದಾರೆ. ಖಂಡಿತ ಅದಕ್ಕೆ ಎಲ್ಲ ಅವರ
ಪಂಚಾಯತ್ ಸದಸ್ಯರ ಸಾಥ್ ಕೂಡ ಸಿಕ್ಕಿದೆ. ಅದರ ಮುಖಾಂತರ ಇವತ್ತು ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳನ್ನು ಬೇರೆ ಬೇರೆ ಧರ್ಮಸ್ಥಳದಿಂದ ಇರ್ಬೋದು, ನರೇಗಾದ ಮೂಲಕ ಇರ್ಬೋದು, ಅಥವಾ ಸಾರ್ವಜನಿಕರ ಒಂದು ಸಹಕಾರ ಪಡ್ಕೊಂಡು ಇವತ್ತು ಇಷ್ಟೆಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವರಿಗೆ ಆಗಿದೆ. ಮತ್ತು ಅದಕ್ಕೆ ಬೇಕಾದಂಥ ಆ ಒಂದು ಇಚ್ಛಾಶಕ್ತಿ ಕೂಡ ಅವರಲ್ಲಿತ್ತು. ಅದರ ಬಗ್ಗೆ ರಾತ್ರಿ ಹಗಲು ಎಲ್ಲರನ್ನ ಭೇಟಿಯಾಗಿ ಅಧಿಕಾರಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಯಾರು ಒಂದು ಡೊನೇಷನ್ ಕೊಡ್ಬೋದು, ಯಾರು ಅದಕ್ಕೆ ಸಹಕಾರ ಮಾಡ್ಬೋದು, ಅವರನ್ನು ಸಂಪರ್ಕ ಮಾಡೋ ಮೂಲಕ ನಿರಂತರವಾಗಿ ಆ ಒಂದು ಪಂಚಾಯತಿನ ಕೆಲಸ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಂಡು ಈ ಒಂದು ಯಶಸ್ವಿ ಕಾರ್ಯಕ್ರಮ ಇವತ್ತು ಆಗಲಿಕ್ಕೆ ಮತ್ತು ಅದರ ಲೋಕಾರ್ಪಣೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಈ ಒಂದು ಎಲ್ಲ ಇವತ್ತು ಏನು ಲೋಕಾರ್ಪಣೆ ಆದ ವ್ಯವಸ್ಥೆಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿಯಾಗಿ ಸದ್ಬಳಕೆ ಮಾಡುವ ಮೂಲಕ ನಾವು ಈ ಒಂದು ಗ್ರಾಮ ಪಂಚಾಯತಿನ ಅಭಿವೃದ್ಧಿಯಲ್ಲಿ ನಾವು ಕೂಡ ಕೈ ಜೋಡಿಸುವಂತ ಹೇಳಿ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ತಮ್ಮ ಮಾರ್ಗದರ್ಶನದ ಮಾತುಗಳನ್ನಾಡಿದಂತಹ ಸರ್ ತಮಗೆ ಧನ್ಯವಾದಗಳು.